ನಾವು ಈ ಪ್ರಪಂಚದಲ್ಲಿ ಸುಮಾರಷ್ಟು ಏನು ನೋಡ್ತೀವಿ ಅಂದರೆ ಈ ಭಾಷೆಯ ಬಗ್ಗೆ ಸುಮಾರು ವಿವಾದಗಳು ನಡೆಯುತ್ತೆ. ಈ ಭಾಷೆನೇ ಓಲ್ಡೆಸ್ಟು, ಆ ಭಾಷೆ ಓಲ್ಡೆಸ್ಟು, ಈ ಭಾಷೆ ಸರಿ ಇದೆ, ಆ ಭಾಷೆ ಸರಿ ಇಲ್ಲ ಅಂತ. ಇವತ್ತಿನ ಸಂಚಿಕೆಯಲ್ಲಿ ನಾವು 2 ಭಾಷೆಯ ಬಗ್ಗೆ ನೋಡೋಣ, ಸಂಕ್ಷಿಪ್ತವಾಗಿ ನೋಡೋಣ. ಈ ಭಾಷೆ ಅನ್ನೋದು ಹೇಗೆ ಹುಟ್ಕೊಳ್ತು ಅಂತ ಇನ್ನೊಂದು ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆಯಲ್ಲಿ ಬೇರೆ ರೀತಿಯಲ್ಲಿ ನೋಡೋಣ. ಸಾಧಾರಣವಾಗಿ ನಾವು ಹೇಳ್ತೀವಿ ಸಂಸ್ಕೃತ ದೇವಭಾಷೆ, ಅಂದರೆ ದೇವರ ಭಾಷೆ ಸಂಸ್ಕೃತ. ಇಂಗ್ಲೀಷ್ ಹಾಗಾದರೆ ಯಾವ ಭಾಷೆ? ಸೊ ಇಂಗ್ಲೀಷು ಈ ಕಾಲದಲ್ಲಿ ತುಂಬ ಹೆಚ್ಚು ಬಳಕೆಯಲ್ಲಿದೆ. ಇಡೀ ಪ್ರಪಂಚದಲ್ಲಿ ಹೆಚ್ಚಾಗಿ ಬಳಸೋ ಭಾಷೆ ಯಾವುದು ಅಂದರೆ ಇಂಗ್ಲೀಷ್. ಸೊ ಇಂಗ್ಲೀಷ್ ಯಾವ ಥರದ ಭಾಷೆ ಏನು ಅಂತ ನೋಡೋಣ. ಇವಾಗ ಸಾಮಾನ್ಯವಾಗಿ ಜನರು ಸಂಸ್ಕೃತ ಕಲಿಬೇಕು ಅಂದರೆ ಅವರು ಈ ಪಾಣಿನಿ ಏನು 6ನೇ ಶತಮಾನದಲ್ಲೋ 7ನೇ ಶತಮಾನದಲ್ಲೋ ಬಂದಿದ್ದ, ಈ ಕಲಿಯುಗದಲ್ಲೇ ಬಂದಿರೋ ಅಂತಹ ಒಂದು ಸಂಸ್ಕೃತದಲ್ಲಿ ಏನು ಅವರು ಸಂಸ್ಕೃತ ಗ್ರಾಮರ್ ವ್ಯಾಕರಣವನ್ನು ಅವರು ಒಂದು ಏನು ಹೇಳಿದ್ದಾರೆ ಅದನ್ನು ಸಾಧಾರಣವಾಗಿ ಎಲ್ಲರೂ ಕಲಿಯೋದು. ಸಂಸ್ಕೃತ ಕಲಿಬೇಕು ಅಂದರೆ ಎಲ್ಲರೂ ಪಾಣಿನಿ ಸಂಸ್ಕೃತವನ್ನೇ ಕಲಿಯೋದು. ಆದರೆ ನಿಜವಾಗ್ಲೂ ವೇದಿಕ್ ಸಂಸ್ಕೃತಕ್ಕೂ ಈಗಿನ ಸಂಸ್ಕೃತಕ್ಕೂ ಏನು ವ್ಯತ್ಯಾಸ ಅಂತ ನೋಡೋಣ.